ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಯಾಪಿಟಲ್ ಮತ್ತು ಲಯಬಿಲಿಟಿ ಮಧ್ಯೆ ಇರೋ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಎರಡೂ ನಮ್ಮ ಕಂಪನಿಗೆ ಬಂದ ಸಾಲಗಳೇ, ಆದರೆ ಇದು ಎರಡು ಮಧ್ಯೆ ಇರೋ ವ್ಯತ್ಯಾಸನ ಇವತ್ತು ತಿಳ್ಕೊಳ್ಳೋಣ. ಒಬ್ಬ ಓನರ್ ತನ್ನ ಬಿಸ್ನೆಸ್ ನಡೆಸುವುದಕ್ಕೆ ತರುವ ಬಂಡವಾಳವನ್ನು ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇವನು ಈ ಕ್ಯಾಪಿಟಲ್ನ ಬಿಸ್ನೆಸ್ ಶುರುನಲ್ಲೂ ತರ್ಬೋದು, ಮಧ್ಯದಲ್ಲೂ ತರ್ಬೋದು, ಅಥವಾ ಅವನಿಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಅದನ್ನು ತರಬಹುದು. ಈ ಬಂಡವಾಳವನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅವನು ನಮ್ಮ ಬಿಸ್ನೆಸ್ಸಿಗೆ ಅಥವಾ ಅವನ ಸ್ವಂತ ಬಿಸ್ನೆಸ್ಸಿಗೆ 1 ಲಕ್ಷ ರೂಪಾಯಿ ಹಾಕಿದ್ದಾನೆ ಅಂತ ಅಂದ್ಕೊಳ್ಳೋಣ. 35,000 ರೂಪಾಯಿಯನ್ನು ಅವನು ಮಧ್ಯದಲ್ಲಿ ಯಾವತ್ತೋ ಒಂದಿನ ವಿಡ್ರಾ ಮಾಡ್ತಾನೆ, ಅಂದರೆ ವಾಪಸ್ ತಗೋತಾನೆ. ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅವನು ತರುವ ಬಂಡವಾಳವನ್ನು ಕ್ಯಾಪಿಟಲ್ ಅಂತ ಕರಿತೀವಿ. ಅವನು ಮಧ್ಯದಲ್ಲಿ ಏನಾದರೂ ದುಡ್ಡನ್ನು ತಗೊಂಡ್ರೆ ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅವನು ಇವಾಗಲೇ ದುಡ್ಡು ಹಾಕಬೇಕು ಅಂತ ಇಲ್ಲ. ಅವನು ಯಾವಾಗ ಅವನಿಗೆ ಅನುಕೂಲ ಆಗುತ್ತೋ ಅಥವಾ ಯಾವಾಗ ಬಿಸ್ನೆಸ್ಗೆ ಅವನ ಅವಶ್ಯಕತೆ ಇದೆಯೋ ಆವಾಗ ಅವನು ದುಡ್ಡನ್ನು ಹಾಕಬಹುದು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಬಿಸ್ನೆಸ್ಸಿಗೆ 10 ಲಕ್ಷ ರೂಪಾಯಿಯಷ್ಟು ದುಡ್ಡು ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಓನರ್ ಏನು ಮಾಡ್ತಾನೆ, 7 ಲಕ್ಷ ರೂಪಾಯಿಯಷ್ಟು ಬಂಡವಾಳವನ್ನು ಹಾಕ್ತಾನೆ. ನಮಗೆ ಇನ್ನೂ 3 ಲಕ್ಷ ರೂಪಾಯಿಯಷ್ಟು ಬೇಕಾಗಿದೆ ಅಮೌಂಟು. ನಾವೇನು ಮಾಡ್ತೀವಿ, ಆ್ಯಸ್ ಅ ಬಿಸ್ನೆಸ್ ಒಬ್ಬ ಸಾಲ ಕೊಡುವವನ ಹತ್ರ ಹೋಗಿ ನಾವು 3 ಲಕ್ಷ ರೂಪಾಯಿ ಸಾಲವನ್ನು ತರ್ತೀವಿ. ಅದಕ್ಕೆ ಅವನು ಫಾರ್ ಎಕ್ಸಾಂಪಲ್ 8% ಇಂಟ್ರೆಸ್ಟ್ ಹಾಕ್ತಾನೆ ಪರ್ ಆ್ಯನಮ್. ಅಂದರೆ ನಾವು ಇಡೀ ವರ್ಷ 12 ತಿಂಗಳು ಈ 3 ಲಕ್ಷ ರೂಪಾಯಿಯನ್ನು ನಮ್ಮ ಬಿಸ್ನೆಸ್ಗೆ ಉಪಯೋಗಿಸ್ಕೊಂಡ್ರೆ ನಾವು 8% ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಅವನಿಗೆ. ಓಕೆನಾ? ಈ ಅಸಲನ್ನು ನಾವು ತೀರಿಸಬೇಕು. ಇದರ ಜೊತೆಗೆ ನಾವು ಬಡ್ಡಿಯನ್ನು ಸಹ ಕಟ್ಟಬೇಕಾಗತ್ತೆ. ಓಕೆ, ಈ ಬಡ್ಡಿಯನ್ನು ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಆ್ಯಂಡ್ ಇಷ್ಟೇ ದಿನಗಳಲ್ಲಿ ಇವನು ಸಾಲವನ್ನು ಅಂದರೆ ಅಸಲನ್ನು ಸಹ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಈ 3 ಲಕ್ಷ ತೀರಿಸಿ ಆದಮೇಲೆ ಇವನು ನಮ್ಮನ್ನು ಏನೂ ಕೇಳೋ ಹಾಗಿಲ್ಲ. ಅದೇನೇ ಒಬ್ಬ ಓನರ್ ಆದರೆ ಅವನ ಈ 7 ಲಕ್ಷ ನಾವು ಬಿಸ್ನೆಸ್ ಮುಗಿಯುವಾಗ ಕೊಡಬಹುದು. ಅಷ್ಟೇ ಅಲ್ಲದೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿ 12 ಲಕ್ಷ ಪ್ರಾಫಿಟ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಆ ಪ್ರಾಫಿಟ್ ಸಹ ಇವನಿಗೆ ಹೋಗುತ್ತೆ, ಓನರೇ ಭರಿಸ್ತಾನೆ. ಅಕಸ್ಮಾತ್ ನಮ್ಮ ಕಂಪನಿ ಏನಾದರೂ ದಿವಾಳಿ ಆಗೋಯ್ತು, 2 ಲಕ್ಷ ಸಾಲ ಉಳಿದ್ಬಿಡ್ತು, ಆ 2 ಲಕ್ಷ ಸಾಲವನ್ನು ಈ ಓನರ್ ತೀರಿಸ್ತಾನೆ. ಒಬ್ಬ ಕ್ರೆಡಿಟಾರ್ ಅಂದರೆ ಸಾಲ ಕೊಟ್ಟವನಿಗೆ ಈ 3 ಲಕ್ಷದ ಮೇಲೆ ಅವನಿಗಿನ್ನೇನೂ ಅಧಿಕಾರ ಇರೋದಿಲ್ಲ. ಆದರೆ ಒಬ್ಬ ಓನರಿಗೆ ಕಂಪನಿಯ ಪ್ರಾಫಿಟ್ಸ್ ಮೇಲೆ ಅಧಿಕಾರ ಇರುತ್ತೆ. ಅಷ್ಟೇ ಅಲ್ಲದೆ ಅಕಸ್ಮಾತ್ ಕಂಪನಿ ಏನಾದರೂ ಲಾಸ್ ಆದರೆ ಅದನ್ನು ಸಹ ಅವನೇ ಭರಿಸ್ತಾನೆ. ಈಗ ಓನರು ಬರೀ ದುಡ್ಡಲ್ಲಿ ಮಾತ್ರ ಬಂಡವಾಳವನ್ನು ತರಬಹುದಾ? ಇಲ್ಲ. ಅವನು ಯಾವುದೇ ರೀತಿಯಾದ ಅಸೆಟ್ಸನ್ನು ತಂದರೂ ಸಹ ಅದು ನಮ್ಮ ಬಿಸ್ನೆಸ್ಸಿಗೆ ಬಂಡವಾಳವೇ ಆಗುತ್ತೆ. ಕ್ಯಾಶ್ ಆಗ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೋದು, ಅಥವಾ ಆಫೀಸ್ ಬಿಲ್ಡಿಂಗ್ ಆಗಬಹುದು, ಫ್ಯಾಕ್ಟ್ರಿ ಬಿಲ್ಡಿಂಗ್ ಆಗಬಹುದು, ಅಥವಾ ಮೆಷಿನರಿ ಆಗಬಹುದು, ಅಥವಾ ಫರ್ನಿಚರ್ ಆಗಬಹುದು. ಏನೇ ಅವನು ಅಸೆಟ್ಟನ್ನು ನಮ್ಮ ಬಿಸ್ನೆಸ್ ಉಪಯೋಗಿಸೋದಕ್ಕೆ ಅಂತ ತಂದ್ರೂ ಅದು ನಮ್ಮ ಬಂಡವಾಳವಾಗುತ್ತೆ. ಓಕೆನಾ? ಬರೀ ಕ್ಯಾಶ್ ಒಂದೇ ತಂದರೆ ಬಂಡವಾಳ ಅಲ್ಲ, ಏನೇ ಅವನ ಅಸೆಟ್ ತಂದರೂ ಅದು ಬಂಡವಾಳ. ನೆಕ್ಸ್ಟು ಜರ್ನಲ್ ಎಂಟ್ರೀಸ್ ನೋಡೋಣ ಬನ್ನಿ. April 3rd, 2022, ರಮೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ 6 lakhs. ಓಕೆ, ಈ ಕ್ಯಾಪಿಟಲ್ ಅನ್ನೋದನ್ನೆಲ್ಲ ಒಂದು ನಿಮಿಷ ಮರ್ತು ಬಿಡೋಣ. ಓಕೆನಾ? ಅಕಸ್ಮಾತ್ ನಾವು ಹೊರಗಿನವನಿಂದ ಯಾರಿಂದನಾದರೂ ಸಾಲ ತೊಗೊಂಡಿದ್ರೆ 1 ಲಕ್ಷ, ಫಾರ್ ಎಕ್ಸಾಂಪಲ್ ಶುಕ್ಲಾಯಿಂದ ನಾವು ಕ್ಯಾಶು 1 ಲಕ್ಷ ಸಾಲ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಾವು 2 ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದಲನೇದು ಕ್ಯಾಶು, ಎರಡನೇದು ಶುಕ್ಲ ಯಾಕೆ? ನಾವು ಅವನಿಂದ ಸಾಲ ತೊಗೊಂಡಿದ್ದೀವಿ, ಹಾಗಾಗಿ ಶುಕ್ಲ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಕ್ಯಾಶ್ ಅನ್ನೋದು ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸ್ನ ನಾವು ಅಲ್ಲಿ ಅಪ್ಲೈ ಮಾಡ್ತೀವಿ. ಕ್ಯಾಶ್ ಏನು ಬರುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ಯಾಶ್ ಒಳಗಡೆ ಬರ್ತಾ ಇದೆ, ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಬರ್ತಾ ಇದೆ, ಹಾಗಾಗಿ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ಶುಕ್ಲ ಇಸ್ ಅ ಪರ್ಸನ್, ಸೊ ಪರ್ಸನಲ್ ಅಕೌಂಟ್ ರೂಲ್ಸ್ನ ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ. ಶುಕ್ಲ ಕ್ರೆಡಿಟ್ ದ ಗಿವರ್, ಅವನು ನಮಗೆ ಕೊಡ್ತಾ ಇದ್ದಾನೆ, ಸೊ ಹಾಗಾಗಿ ನಾವು ಶುಕ್ಲನ ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ಇದೇ ಸಿನಾರಿಯೋನ ನಾವು ಕ್ಯಾಪಿಟಲ್ಗೆ ಅಪ್ಲೈ ಮಾಡೋಣ ಬನ್ನಿ. ಏನಾಗಿದೆ ಇಲ್ಲಿ? ಕ್ಯಾಶ್ ಒಳಗಡೆ ಬಂದಿದೆ, ಏನಾಗಿ ಬಂದಿದೆ? ಸಾಲ ಆಗಿ ಬಂದಿದೆ. ಯಾರು ಕೊಟ್ಟಿದ್ದಾರೆ ನಮಗೆ? ರಮೇಶ್ ಕೊಟ್ಟಿದ್ದಾರೆ. ಏನಾಗಿ ಕೊಟ್ಟಿದ್ದಾನೆ?
ಕ್ಯಾಪಿಟಲ್ ಆಗಿ ಕೊಟ್ಟಿದ್ದಾನೆ. ಹೌದಾ? ಕ್ಯಾಶ್ ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಸ್ ವಾಟ್? ಕ್ಯಾಪಿಟಲ್. ನಾವಿಲ್ಲಿ ರಮೇಶ್ ಕ್ಯಾಪಿಟಲ್ ಅಂತ ಹೇಳೋದಿಲ್ಲ. ಕ್ಯಾಪಿಟಲ್ ಅಂದರೆ ಅದು ಓನರೇ ತರುವಂತಹ ಬಂಡವಾಳವಾಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ಸಾಲ ತಂದಿರೋದ್ರಿಂದ ಈ ಜರ್ನಲ್ ಎಂಟ್ರಿನ ನಾವು ಎಂಟ್ರಿ ಮಾಡ್ತೀವಿ. ಈಗ ಬರೆಯೋಣ ಬನ್ನಿ. 3rd April 22 ಏನು ಬಂದಿದೆ ನಮಗೆ ಬಿಸ್ನೆಸ್ ಒಳಗೆ? ಕ್ಯಾಶ್ ಬಂದಿದೆ. ಡೆಟಾರ್ ಎಷ್ಟು ಬಂದಿದೆ? 6 lakhs. 2 ಏನು ರಮೇಶ್ ಕ್ಯಾಪಿಟಲ್ ಅಂತ ಬರಿಬೇಕು. ರಮೇಶ್ ತಂದಿರುವಂತಹ ಕ್ಯಾಪಿಟಲ್ ಅಂತ. ನಮಗೆ ಗೊತ್ತು ಕ್ಯಾಪಿಟಲ್ ಅಂದರೆ ಅದು ಓನರಿಂದನೇ ಬಂದಿದೆ ಅಂತ. ಸೊ ಹಾಗಾಗಿ ನಾವು ಅದನ್ನು ಬರೀ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. 6 ಲಕ್ಷ ತಂದಿದ್ದಾನೆ. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಓಕೆನಾ? ಈಗ ಸೆಕೆಂಡ್ ಒನ್ ನೋಡೋಣ. April 4, 2022 ರಮೇಶ್ ಬ್ರಾಟ್ ಲ್ಯಾಪ್ಟಾಪ್ ವರ್ತ್ ₹1 lakh. ಅವನೇನು ಮಾಡ್ತಾ ಇದ್ದಾನೆ? ಕ್ಯಾಶಲ್ಲಿ ಅಷ್ಟೇ ಅಲ್ಲದೆ ಲ್ಯಾಪ್ಟಾಪ್ ಸಹ ತಂದಿದ್ದಾನೆ. ಸೊ ನಾವಿವಾಗ ಏನು ಮಾಡಬೇಕು? ಲ್ಯಾಪ್ಟಾಪನ್ನು ಸಹ ನಾವು ಬಂಡವಾಳ ಅಂತಲೇ ಕನ್ಸಿಡರ್ ಮಾಡಬೇಕು. ಇಲ್ಲಿ ಸಹ ನಾವು 2 ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಮೊದಲನೇದು ಲ್ಯಾಪ್ಟಾಪ್, ಎರಡನೇದು ಕ್ಯಾಪಿಟಲ್. ಏನಾಗಿ ತಂದಿದ್ದಾನೆ? ಬಂಡವಾಳವಾಗಿ ತಂದಿದ್ದಾನೆ. ಸೊ ಹಾಗಾಗಿ ನಾವು ಅದನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಲ್ಯಾಪ್ಟಾಪ್ ಇಸ್ ಅನ್ ಅಸೆಟ್. ಸೊ ರಿಯಲ್ ಅಕೌಂಟನ್ನು ನಾವು ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಲ್ಯಾಪ್ಟಾಪ್ ಬಿಸ್ನೆಸ್ ಒಳಗೆ ಬಂದಿದೆ. ಆ್ಯಂಡ್ ಕ್ರೆಡಿಟ್ ದ ಗಿವರ್. ಇಲ್ಲಿ ರಮೇಶ್ ಅನ್ನೋನು ಕ್ಯಾಪಿಟಲ್ ತಂದಿದ್ದಾನೆ. ಹಾಗಾಗಿ ನಾವು ಅವನ ಅಕೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಹೊರಗಡೆ ಹೋಗ್ತಾ ಇದೆ. ಸೊ 4th ಏನಾಗಿದೆ? ಲ್ಯಾಪ್ಟಾಪ್ ಒಳಗಡೆ ಬಂದಿದೆ. ಡೆಬಿಟ್ ವಾಟ್ ಕಮ್ಸ್ ಇನ್ ಎಷ್ಟು? 1 ಲಕ್ಷದಷ್ಟು. ಅದರ ಅಮೌಂಟ್ ಎಷ್ಟು? 1 ಲಕ್ಷ. 2 ಏನಾಗಿ ಬಂದಿದೆ? ಅದು ಕ್ಯಾಪಿಟಲ್ ಆಗಿ ಬಂದಿದೆ, ಬಂಡವಾಳವಾಗಿ ಬಂದಿದೆ ರಮೇಶಿಂದ. ಬೀಯಿಂಗ್ ಲ್ಯಾಪ್ಟಾಪ್ ಬ್ರಾಟ್ ಬೈ ಪ್ರೊಪ್ರೈಟರ್ ಅಂತನಾದರೂ ಬರಿಬೋದು, ರಮೇಶ್ ಅಂತನಾದರೂ ಬರಿಬೋದು. ಓಕೆನಾ? ಸೊ ಈ ಥರ ಜರ್ನಲ್ ಎಂಟ್ರಿ ಶುರು ಆಗುತ್ತೆ. ನೆಕ್ಸ್ಟು April 7th, 2022 ವಿತ್ಡ್ರಾನ್ ಬೈ ಪ್ರೊಪ್ರೈಟರ್ ₹35,000 ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಅಂತ ಹೇಳಿದ ತಕ್ಷಣ ನಾವು ಯೂಸ್ ಮಾಡಬೇಕಾಗಿರೋ ವರ್ಡು ಡ್ರಾಯಿಂಗ್ಸ್. ಅವನು ತಂದಿರುವ ಅಷ್ಟೂ ದುಡ್ಡಲ್ಲಿ ಅವನು ಕೆಲವಷ್ಟು ದುಡ್ಡನ್ನು ವಾಪಸ್ ತೆಗಿತಾ ಇದ್ದಾನೆ ಆ್ಯಸ್ ಡ್ರಾಯಿಂಗ್ಸ್. ಓಕೆ, ಈಗ ನಾವು ಅವನು ಕ್ಯಾಪಿಟಲ್ ತಂದಾಗ ಏನಂತ ಬರೆದಿದ್ವಿ ಜರ್ನಲ್ ಎಂಟ್ರಿ? ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದ್ವಿ. ಹೌದೋ ಇಲ್ವೋ? ಈಗ ಅವನು ದುಡ್ಡನ್ನು ತೆಗಿತಾ ಇದ್ದಾನೆ. ಸೊ ಇದರ ರಿವರ್ಸ್ ಆಗಬೇಕು. ಹೌದೋ ಇಲ್ವೋ? ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಡ್ರಾಯಿಂಗ್ಸು ಒಳಗಡೆ ಬರ್ತಾ ಇದೆ. ಅಂದರೆ ಡ್ರಾಯಿಂಗ್ಸ್ ಆಗಿ ಅವನು ಅದನ್ನು ತಗೋತಾ ಇದ್ದಾನೆ ಅಂತ ನಾವು ಬರಿಬೇಕು. ಈ ಕ್ಯಾಪಿಟಲ್ ತಂದಾಗ ಏನು ಜರ್ನಲ್ ಎಂಟ್ರಿ ಮಾಡಿದ್ವಿ ಅದರದ್ದೇ ಆಪೋಸಿಟ್ ಮಾಡಬೇಕು. ನೋಡೋಣ ಬನ್ನಿ. 7/4/22 ಏನಾಯಿತು? ಕ್ಯಾಶ್ ಹೊರಗಡೆ ಹೋಗಿದೆ. ಏನಾಗಿ ಹೊರಗಡೆ ಹೋಗಿದೆ? ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಎಷ್ಟು? ₹35,000 ಟು ಕ್ಯಾಶ್ ಅಕೌಂಟ್ ₹35,000. ಬೀಯಿಂಗ್ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬಿಸ್ನೆಸ್ ಫಾರ್ ಪರ್ಸನಲ್ ಯೂಸ್. ಓಕೆನಾ? ಈ ಥರ ನಾವು ಜರ್ನಲ್ ಎಂಟ್ರೀಸ್ನ ಬರಿತಾ ಹೋಗ್ತೀವಿ. ಒಂದು ವಿಷಯ ಯೋಚನೆ ಮಾಡಿ, ಅವನು ತಂದಿರುವ ಕ್ಯಾಪಿಟಲ್ ನಮಗೆ ಸಾಲ ಆದರೆ ಈ ವಾಪಸ್ ವಿತ್ಡ್ರಾ ಮಾಡಿರುವಂತಹ ಅಮೌಂಟು ನಮಗೆ ಸಾಲ ತೀರಿಸ್ದಾಗೆ. ಹೌದೋ ಇಲ್ವೋ? ಸೊ ಈ ಥರ ನಾವು ಜರ್ನಲ್ ಎಂಟ್ರೀಸ್ನ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು
ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ನಮ್ಮ ಕ್ಯಾಪಿಟಲ್ ಅಂದರೆ ನಮಗೆ ಬಂದಿರುವಂತಹ ಕ್ಯಾಪಿಟಲ್, ನಾನು ನಮಗೆ ಬಂದಿರೋದು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಯಾವಾಗಲೂ ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ನಮಗೆ ಓನರಿಂದ ಬಂದಂತಹ ದುಡ್ಡಾಗಿರಬಹುದು ಅಥವಾ ಕ್ರೆಡಿಟಾರಿಂದ ಬಂದಂತಹ ದುಡ್ಡಾಗಿರ್ಬೋದು, ಎರಡನ್ನೂ ಸಹ ನಾವು ಸಾಲ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆದರೆ ಓನರ್ ತರುವಂತಹ ದುಡ್ಡನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ, ಕ್ರೆಡಿಟಾರಿಂದ ತಂದಂತಹ ದುಡ್ಡನ್ನು ನಾವು ಲಯಬಿಲಿಟಿ ಅಂತ ಕರಿತೀವಿ. ಓಕೆ, ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಈ ಈಕ್ವೇಷನನ್ನು ಹಿಂದೆ ಮುಂದೆ ಮಾಡಿ ಕೇಳಬಹುದು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಅಸೆಟ್ಸ್, ಅಥವಾ ಕ್ಯಾಪಿಟಲ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಅಸೆಟ್ಸ್, ಅಥವಾ ಕ್ಯಾಪಿಟಲ್ ಮೈನಸ್ ಅಸೆಟ್ಸ್ is equal to liabilities. Say which of the statement is true ಅಂತ ಕೇಳಿದ್ರೆ, ಅಂದರೆ ಇದಿಷ್ಟೇ ಅಲ್ಲ, ಈ ಸ್ಟೇಟ್ಮೆಂಟನ್ನು ಹಿಂದೆ ಮುಂದೆನೂ ಮಾಡಿ ಕೇಳ್ಬೋದು. ಸೊ ಲಯಬಿಲಿಟೀಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಅಸೆಟ್ಸ್. ಸೊ ಇದನ್ನು ಹಿಂದೆ ಮುಂದೆ ಮಾಡಿ ಹೇಗೆ ಕೇಳಿದ್ರು ಸಹ ಮೇಜರ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಓಕೆನಾ? ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.